ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಳಿನಾ ಸ್ಕಂದ ಕಿಚನ್ ಬ್ಲಾಗ್ಸ್. ತುಂಬಾನೇ ಈಸಿಯಾಗಿ ವರಮಹಾಲಕ್ಷ್ಮಿಗೆ ಯಾವ ರೀತಿ ಮನೆಯಲ್ಲಿ ನಾವು ಸೀರೆಯನ್ನ ಉಡಿಸ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೋಡಿ, ಸೀರೆಯನ್ನೆಲ್ಲ ಪೂರ್ತಿಯಾಗಿ ಈ ರೀತಿ ಬಿಚ್ಚಿಬಿಟ್ಟು ನಾವು ಸೀರೆಯನ್ನ ಯಾವ ಕಡೆಯಿಂದ ಮೊದಲು ಉಡ್ತೀವಿ ನೋಡಿ, ಆ ಭಾಗದಿಂದ ಇವಾಗ ನಾನು ನರಿಗೆಗಳನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾ ಇದ್ದೀನಿ. ಸೀರೆಯನ್ನ ಈ ರೀತಿ ಪೂರ್ತಿಯಾಗಿ ಬಿಚ್ಚಿ ಮಾಡ್ಕೊಳೋದ್ರಿಂದ ಈಸಿಯಾಗಿ ನರಿಗೆಗಳನ್ನ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಇವಾಗ ಒಂದು ಈ ಭಾಗದಿಂದನೇ ನಾನು, ಅಂದ್ರೆ ನಾವು ಸೀರೆಯನ್ನ ಉಡ್ತೀವಲ್ಲ ಆ ಭಾಗದಿಂದನೇ ಈ ತರ ನರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಒಂದು 4 ಇಂಚಷ್ಟು ಅಗಲವಾಗಿ ನರಿಗೆಗಳನ್ನ ಎರಡೂ ಕೈಯಲ್ಲಿ, ಆ ಕಡೆ ಬಾರ್ಡ್ರು ಮತ್ತೆ ಈ ಕಡೆ ಬಾರ್ಡ್ರು, ಎರಡೂ ಕೈಯಲ್ಲಿ ಎರಡು ಸೈಡ್ ಬಾರ್ಡ್ ಅನ್ನ ಹಿಡ್ಬಿಟ್ಟು ಈ ರೀತಿ ನರಿಗೆಗಳನ್ನಾಗಿ ಮಾಡಿ, ಸ್ವಲ್ಪ ನರಿಗೆಗಳನ್ನ ಆದ್ಮೇಲೆ ನಾನು ಜೋಡಿಸ್ಬಿಟ್ಟು ಒಂದು ಬಟ್ಟೆ ಕ್ಲಿಪ್ ಅನ್ನ ಹಾಕ್ತಾ ಇದ್ದೀನಿ. ಬಟ್ಟೆ ಕ್ಲಿಪ್ಪು ಅಥವಾ ಸೀರೆಯ ಸೇಫ್ಟಿ ಪಿನ್ ಇರುತ್ತಲ್ವಾ, ಆ ಪಿನ್ ಅನ್ನು ಸಹ ನೀವು ಹಾಕೋಬಹುದು. ಒಟ್ಟಿಗೆ ಎಲ್ಲಾ ನರಿಗೆಗಳನ್ನ ಮಾಡ್ಬಿಟ್ಟು ಒಂದೇ ಸಲ ಈ ರೀತಿ ನರಿಗೆಗಳನ್ನ ಜೋಡಿಸ್ಬಿಟ್ಟು ಸಹ ಕ್ಲಿಪ್ ಅನ್ನ ಹಾಕ್ಬೋದು. ಒಟ್ಟಿಗೆ ನರಿಗೆಗಳನ್ನ ಮಾಡೋದಕ್ಕೆ ತುಂಬಾನೇ ಜಾಸ್ತಿ ನರಿಗೆಗಳ ಆಗ್ಬಿಡುತ್ತೆ. ಜಾರ್ ಹೋಗ್ತಾ ಇದೆ ಅಂತ ಏನಾದ್ರು ಅನ್ಸಿದ್ರೆ ಒಂದು ಸ್ವಲ್ಪ ನರಿಗೆಗಳು, ಒಂದು ಅರ್ಧ ಭಾಗದಷ್ಟು ನರಿಗೆ ಮಾಡ್ಬಿಟ್ಟು ಈ ರೀತಿ ಬಟ್ಟೆ ಕ್ಲಿಪ್ ಅಥವಾ ಸ್ಯಾರಿ ಪಿನ್ ಅನ್ನ ಈ ರೀತಿ ಎಲ್ಲಾ ನರಿಗೆಗಳನ್ನ ಜೋಡಿಸ್ಬಿಟ್ಟು ಹಾಕಿ. ಈ ರೀತಿ ನರಿಗೆಗಳನ್ನ ಮಾಡುವಾಗಲೇ ನೀವು ಕೌಂಟ್ ಮಾಡ್ಕೊಂಡು ನರಿಗೆಯನ್ನ ಮಾಡಿ. ಆವಾಗ ನಿಮ್ಗೆ ಕ್ಲಿಪ್ ಅಥವಾ ಪಿನ್ ಅನ್ನ ಹಾಕುವಾಗ ಎಷ್ಟು ನರಿಗೆಗಳಿರುತ್ತೆ ಅಂತ ಕೌಂಟ್ ಮಾಡಿ ಕ್ಲಿಪ್ ಅನ್ನ ಹಾಕೋದಕ್ಕೆ ಸರಿ ಆಗುತ್ತೆ. ಆಮೇಲೆ ಅದೇ ಸೇಮ್ ನರಿಗೆಗಳನ್ನ ಏನ್ ಮಾಡಿದ್ದೆ ನೋಡಿ, ಅದೇ ಮೆಜರ್ಮೆಂಟ್ ಗೆ ತಕ್ಕಾಗಿ ಇನ್ನು ಬೇಕಾಗಿರುವ ಆ ನರಿಗೆಗಳನ್ನ ಮುಂದಿನ ಸೀರೆಯಲ್ಲಿ ಏನು ಉಳಿದಿತ್ತು ನೋಡಿ, ಆ ಸೀರೆಯಲ್ಲಿ ಇನ್ನೊಂದ್ ಸ್ವಲ್ಪ ನರಿಗೆಗಳನ್ನ ಮಾಡ್ಕೊಂಡ್ಬಿಟ್ಟು ನಾನು ಬಟ್ಟೆ ಕ್ಲಿಪ್ ಏನ್ ಹಾಕಿದ್ದೆ ಅದೇ ಬಟ್ಟೆ ಕ್ಲಿಪ್ಪಿಗೆ ಮುಂದಿನ ನರಿಗೆಗಳನ್ನ ಸಹ ಹಾಗೇನೆ ಜೋಡಿಸ್ಬಿಟ್ಟು ಕ್ಲಿಪ್ ಅನ್ನ ಹಾಕಿ ಇವಾಗ ಒಂದ್ ಸೈಡ್ ಈ ಕಡೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಸೆರಗು ಭಾಗ ಏನಿರುತ್ತೆ ನೋಡಿ, ನಾವು ಕುಚ್ಚೆಲ್ಲ ಹಾಕ್ಸ್ತೀವಲ್ವಾ, ಆ ಕಡೆ ಭಾಗವನ್ನ ಇವಾಗ ನರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೆ ನೀವು ಅದಕ್ಕೆ ತಕ್ಕಾಗೆ ಈ ಕಡೆ ಭಾಗವನ್ನ, ನೀವು ಸೀರೆ ಭಾಗವನ್ನ ಬಿಟ್ಕೋಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿರುವ ಬಿಂದಿಗೆ ಮತ್ತೆ ಅದನ್ನ ನೀವು ಎಷ್ಟು ಹೈಟ್ ಅಲ್ಲಿ ಉಡಿಸ್ತಾ ಇದ್ದೀರಿ ಮತ್ತೆ ನಿಮ್ಗೆ ಎಷ್ಟು ಉದ್ದ ಇದೆ ನೋಡ್ಕೊಳ್ಳಿ. ಅದರ ಅಳತೆಗೆ ತಕ್ಕಾಗಿ ನೀವು ಸೆರಗು ಸೈಡ್ ಅಲ್ಲಿ ಸೀರೆಯನ್ನ ಬಿಡ್ಬೇಕು. ಮಿನಿಮಮ್ ನಮ್ಮ ಕೈಯಲ್ಲಿ ಒಂದು ಮಾರಾಗುವಷ್ಟಾದ್ರೂ ಸೆರಗ್ ಸೈಡ್ ಅಲ್ಲಿ ಈ ತರ ಬಿಡ್ಕೊಂಡಿರ್ಬೇಕು. ಅವಾಗ ನಮ್ಗೆ ಯಾವುದೇ ರೀತಿಯ ಸೀರೆಗಳನ್ನ ಉಡಿಸಿದಾಗ ನೀಟಾಗಿ ಮೇಲ್ಗಡೆ ಭಾಗಕ್ಕೆ, ಮೇಲ್ಗಡೆ ಬಿಂದಿಗೆಗೆ ಸೆರಗನ್ನ ಹಾಕ್ಬಿಟ್ಟು ಕವರ್ ಮಾಡೋದಕ್ಕೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಇಲ್ಲೂ ಸಹ ನೀಟಾಗಿ ನರಿಗೆಗಳನ್ನ ಮಾಡ್ಬಿಟ್ಟು ಅಲ್ಲಲ್ಲೇ ಒಂದೊಂದು ಬಟ್ಟೆ ಕ್ಲಿಪ್ ಅನ್ನ ಹಾಕೊಂತ ಇದ್ದೀನಿ. ಇವಾಗ ಸೀರೆ ಫೋಲ್ಡಿಂಗ್ ಮಾಡಿದ್ದಾಯ್ತು. ಇವಾಗ ಯಾವ ರೀತಿ ಸೀರೆ ಉಡ್ಸೋದು ಅಂತ ನೋಡೋಣ. ಈ ತರ ನೀವು ಹಬ್ಬದ ಹಿಂದಿನ ದಿನನಾದ್ರೂ ರೆಡಿ ಮಾಡಿ ಇಡ್ಬೋದು. ಇವಾಗ ಒಂದು ಪಾತ್ರೆಯನ್ನ ಇಟ್ಟಿದ್ದೀನಿ. ಪಾತ್ರೆಯ ಮೇಲೆ ಸೀರೆಯನ್ನ, ಒಂದು ಸೆರ್ಗನ್ನ ಏನಿದೆ ನೋಡಿ ಅದು ಒಂದ್ ಕಡೆ ಈ ರೀತಿ ಇಟ್ಬಿಟ್ಟು, ಸೀರೆಯಲ್ಲಿ ಎರಡು ಬಾರ್ಡರ್ಗಳಲ್ಲಿ ಏನಿದೆ ನೋಡಿ ಒಂದು ಕಡೆ ಬಾರ್ಡರ್ ನ ಮಾತ್ರ ಇವಾಗ ಮುಂದೆ ಹಾಕೊಳ್ತೀನಿ. ಫಸ್ಟ್ ನಾನು ಟೇಬಲ್ಗೆ ಎಷ್ಟು ಹೈಟ್ ಅಲ್ಲಿ ಮುಂದೆ ನರಿಗೆಗಳು ಬೇಕು ಅನ್ನೋದನ್ನ ನೋಡ್ಬಿಟ್ಟು ಅದ್ರ ತಕ್ಕಾಗಿ ಸೀರೆಯನ್ನ ಈ ತರ ಸೈಜ್ ನೋಡ್ಕೊಂಡ್ಬಿಟ್ಟು ಇವಾಗ ಇಲ್ಲಿಗೆ ನೀಟಾಗಿ ಒಂದು ಕ್ಲಿಪ್ಗಳನ್ನ ತೆಗ್ದ್ಬಿಟ್ಟು ನರಿಗೆಗಳನ್ನೆಲ್ಲ ಸ್ವಲ್ಪ ಈ ರೀತಿ ಹರಡ್ಬಿಟ್ಟು ಇವಾಗ ಇಲ್ಲಿಗೆ ಒಂದು ದಾರವನ್ನ ಕಟ್ಕೊಳ್ತೀನಿ. ಈ ರೀತಿ ನರಿಗೆಗಳನ್ನೆಲ್ಲ ನೀಟಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಅವಾಗ ಒಂದೇ ಹತ್ರ ನರಿಗೆಗಳು ಮೇಲೆ ಅಂದ್ರೆ ಪಾತ್ರೆಯ ಕಂಠದ ಭಾಗದಲ್ಲಿ ಇರಲ್ವಲ್ವಾ, ಅವಾಗ ನೀಟಾಗಿ ಕಟ್ಟಿದಾಗ ಸೊಂಟದ ಶೇಪ್ ನೀಟಾಗಿ ಬರುತ್ತೆ. ಈ ರೀತಿ ಒಂದು ದಾರವನ್ನ ಕಟ್ಕೊಳ್ಳಿ. ಕೆಳಗಿನ ನರಿಗೆಗಳ ಭಾಗ ಏನಿದೆ ಅದನ್ನ ಮಾತ್ರ ನಾನು ಸೇರಿಸ್ಬಿಟ್ಟು ನೋಡಿ, ಇನ್ನೊಂದು ಸೈಡ್ ಭಾಗವನ್ನ ನಾನು ಸೇರಿಸಿಲ್ಲ, ಹಾಗೆ ಹಿಂದೆ ಬಿಟ್ಟಿದ್ದೀನಿ. ಈ ತರ ಒಂದು ಥ್ರೆಡ್ ಅನ್ನ ಕಟ್ಕೊಳ್ತಾ ಇದೀನಿ. ನಾನು ನಿಮಗೆ ಕಾಣ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ಪಕ್ಕ ಕಟ್ತಾ ಇದ್ದೀನಿ. ನೀವು ಬ್ಯಾಕ್ ಸೈಡ್ ಗಂಟನ್ನ ಹಾಕೊಳ್ಳಿ. ಕಟ್ಟಿದ ನಂತರ ಕಾಲುಗಳನ್ನ ಅಷ್ಟೇ ನೀವು ಲೆಫ್ಟ್ ಯಾವ್ದು ರೈಟ್ ಯಾವ್ದು ಅಂತ ಕರೆಕ್ಟ್ ಆಗಿ ನೋಡ್ಬಿಟ್ಟು ಕಾಲುಗಳನ್ನ ಹಿಡಿ. ನಾನು ಎರಡು ಕಾಲಿಗೂ ದಾರವನ್ನ ಹಿಂದೆ ಎರಡು ಕಾಲು ಸೇರಿಸ್ಬಿಟ್ಟು ಥ್ರೆಡ್ ಅನ್ನ ಕಟ್ಟಿದೀನಿ. ಯಾಕೆಂದ್ರೆ ಮುಂದೆ ಜಾರಿ ಬೀಳಬಾರ್ದು ಅನ್ನೋದಕ್ಕೋಸ್ಕರ. ಎಷ್ಟು ಅಳತೆ ಬೇಕು ನೋಡಿ ನಮ್ಗೆ ಈ ರೀತಿ ಶೇಪ್ ಅಲ್ಲಿ ಇರೋದಕ್ಕೆ, ಅದಕ್ಕೆ ತಕ್ಕಾಗಿ ಎರಡು ಕಾಲಿಗೂ ಒಂದೊಂದು ಥ್ರೆಡ್ ಅನ್ನ ಕಟ್ಟಿ ಆ ಎರಡು ಥ್ರೆಡ್ ಅನ್ನು ನಾನು ಗಂಟಾಕಿ ಹಿಂದಿನ ಭಾಗದಿಂದ ಈ ರೀತಿ ಇಟ್ಬಿಟ್ಟು ಇವಾಗ ಈ ಕಡೆ ರೈಟ್ ಸೈಡ್ ಕಾಲಿಗೆ ಬಾರ್ಡ್ರ್ ಏನಿದೆ ನೋಡಿ ಸೀರೆ ಬಾರ್ಡ್ರ್, ಅದರ ಒಳಗಿಂದ ಕಾಲನ್ನ ತಗೊಂಡು ಇನ್ನೊಂದು ಸೈಡ್ ಬಾರ್ಡ್ರ್ ಏನಿರುತ್ತೆ ಅದನ್ನ ಈ ರೀತಿ ಹಾಕಿ ಇಲ್ಲಿ ಗುಂಡ್ ಪಿನ್ ಅನ್ನ ಹಾಕೊಳ್ತಾ ಇದೀನಿ. ಗುಂಡ್ ಪಿನ್ ಅಥವಾ ಗುಂಡ್ ಪಿನ್ ಏನಾದ್ರು ಇಲ್ಲ ಅಂದ್ರೆ ಸೇಫ್ಟಿ ಪಿನ್ ಅನ್ನ ಆದಷ್ಟು ಕಾಲಿನ ಬ್ಯಾಕ್ ಸೈಡ್ ಅಲ್ಲಿ ಹಾಕ್ಬಹುದು. ಈ ರೀತಿ ಸ್ವಲ್ಪ ಸ್ವಲ್ಪ ದೂರಕ್ಕೆ ಒಂದೊಂದು ಗುಂಡ್ ಪಿನ್ ಅನ್ನ ಹಾಕಿ ಅವಾಗ ನೀಟಾಗಿ ಕಾಲಿನ ಶೇಪ್ ಬರುತ್ತೆ. ಆದಷ್ಟು ನೀವು ಸೀರೆಯ ಬಾರ್ಡ್ರ್ ಅನ್ನ ನೀಟಾಗಿ ಟೈಟ್ ಮಾಡ್ಬಿಟ್ಟು ಗುಂಡ್ ಪಿನ್ ಗಳನ್ನ ಸೇರಿಸಿ, ಅವಾಗ ನೀಟಾಗಿರುತ್ತೆ. ಅದೇ ತರ ಎಡಭಾಗದಲ್ಲೂ ಅಷ್ಟೇ ಸೀರೆಯ ಒಳಗಿಂದ ಕಾಲನ್ನ ತಗೊಂಡ್ಬಿಟ್ಟು ಒಂದು ಸೀರೆಯ ಬಾರ್ಡ್ರನ್ನ ನೀಟಾಗಿ ಈ ರೀತಿ ಸುತ್ತಿ
ಅದನ್ನ ಸ್ವಲ್ಪ ಟೈಟ್ ಆಗಿ ನೀಟಾಗಿ ಹಿಡ್ಕೊಂಡ್ಬಿಟ್ಟು ಇನ್ನೊಂದು ಬಾರ್ಡರ್ನ ಈ ರೀತಿ ಉಲ್ಟಾ ತಗೊಳ್ಳಿ, ಕೆಳಗಿಂದ ಸೀರೆಯ ಬಾರ್ಡರ್ನ ತಗೊಂಡು ಕಾಲಿನ ಮೇಲೆ ಹಾಕ್ಬಿಟ್ಟು ಈ ತರ ಸ್ವಲ್ಪ ಟೈಟ್ ಆಗಿ ಕೈಯಿಂದ ಈ ರೀತಿ ತಿರುಗಿಸಿ, ಅವಾಗ ನೀಟಾಗಿ ಶೇಪ್ ಬರುತ್ತೆ. ಅಲ್ಲೂ ಸಹ ಗುಂಡ್ಪಿನ್ಗಳನ್ನ ಈ ರೀತಿ ಕಾಲನ್ನ ಫೋಲ್ಡ್ ಮಾಡ್ಬಿಟ್ಟು ಗುಂಡ್ಪಿನ್ಗಳನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕಾಲ್ಗಳ ಸೆಟ್ ಇದ್ರೆ ಈ ರೀತಿ ಇಡ್ಬೋದು, ಅಥವಾ ಇಲ್ಲ ಅಂದ್ರೂ ಸಹ ನೀವು ಈ ರೀತಿ ಸೀರೆಯನ್ನ ಉಡ್ಸ್ಬೋದು. ಒಂದು ಟೇಬಲ್ ಮೇಲೆ ಈ ರೀತಿ ಒಂದು ಪಾತ್ರೆ ಅಥವಾ ಬಿಂದಿಗೆ ಏನಾದ್ರೂ ಇಟ್ಬಿಟ್ಟು ಇದೇ ರೀತಿಯ ಸೀರೆಯನ್ನ ಉಡ್ಸ್ಬೋದು. ಕಾಲುಗಳಿಲ್ದೇನೆ ಹಾಗೇನೆ ನರಿಗೆಗಳನ್ನ ಸಹ ಟೇಬಲ್ ಪೂರ್ತಿ ನೀಟಾಗಿ ನರಿಗೆಗಳನ್ನ ಜೋಡಿಸ್ಬಿಟ್ಟು ಸಹ ಉಡಿಸಬಹುದು. ಇವಾಗ ನೋಡಿ ಕಾಲಿಗೆ ಪೂರ್ತಿ ಈ ರೀತಿ ಬಾರ್ಡರ್ನ ಸುತ್ಬಿಟ್ಟು ಗುಂಡ್ಪಿನ್ಗಳನ್ನ ಸ್ವಲ್ಪ ದುರಕಲ್ಲನ್ನು ಗುಂಡ್ಪಿನ್ಗಳನ್ನ ಹಾಕಿ ಎರಡು ಕಾಲುಗಳನ್ನ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನಿಮ್ಗೆ ಯಾವ ತರ ಕಾಲ ಶೇಪ್ ಇಡೋದಕ್ಕೆ ಬೇಕು ನೋಡ್ಬಿಟ್ಟು ಆ ರೀತಿ ಇಡ್ಬೇಕು. ಇವಾಗ ಇಂದಿನ ಇನ್ನೊಂದು ಭಾಗ ಏನಿತ್ತು ನರಿಗೆಗಳನ್ನ ಮಾಡಿದಂತ ಅದನ್ನ ಇವಾಗ ಮುಂದೆ ಹಾಕೊಂಡ್ಬಿಟ್ಟು ಅಲ್ಲೂ ಸಹ ಬಟ್ಟೆ ಕ್ಲಿಪ್ ಅನ್ನ ತೆಗ್ದ್ಬಿಟ್ಟು ಸೀರೆಯ ಒಂದು ತುದಿ ಏನಿರುತ್ತೆ ನೋಡಿ ಆ ತುದಿಯನ್ನ ತೆಗೆದು ನೀಟಾಗಿ ಆ ಕಾಲ್ ಕೆಳಗಡೆ ಇಟ್ಬಿಟ್ಟು ಅದನ್ನ ಸ್ವಲ್ಪ ಟೇಬಲ್ ಮೇಲೆ ಹಿಂದೆ ಭಾಗದಲ್ಲಿ ಹಾಕ್ಬೇಕು. ಆಮೇಲೆ ಇಲ್ಲಿ ಮುಂದಿರುವ ಆ ಸೀರೆಯನ್ನ ಸ್ವಲ್ಪ ಕ್ಲಿಪ್ ಅನ್ನ ತೆಗ್ದ್ಬಿಟ್ಟು ನರಿಗೆಗಳನ್ನ ನೀಟಾಗಿ ನಿಮ್ಗೆ ಎಷ್ಟೆಷ್ಟು ದೂರದಲ್ಲಿ ಬೇಕು ಅನ್ನೋ ತರ ನೀಟಾಗಿ ಜೋಡಿಸ್ಕೊಳ್ಳಿ. ಒಂದೊಂದೇ ನರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡಿ. ನಾನಿಲ್ಲಿ ತೋರಿಸ್ತಾ ಇರೋದು ಇದು ಸಿಲ್ಕ್ ಸೀರೆ, ಹಾಗಾಗಿ ಸ್ವಲ್ಪ ಇಲ್ಲಿ ಜಾರ್ತಾ ಇದೆ. ನೀವು ಆದಷ್ಟು ದೇವರಿಗೆ ಉಡಿಸ್ಬೇಕಾದ್ರೆ ಆದಷ್ಟು ಸ್ವಲ್ಪ ಬಾರ್ಡರ್ ಸೀರೆ ಅಥವಾ ಬನಾರಸ್ ಈ ತರ ನೀವು ಕಾಟನ್ ಸೀರೆ ಈ ತರ ಸೆಲೆಕ್ಟ್ ಮಾಡಿ. ತುಂಬಾ ಗ್ರೇಪ್ ಸಿಲ್ಕ್ ಅಥವಾ ಸಿಲ್ಕ್ ಸೀರೆಗಳಾದ್ರೆ ನಿಮ್ಗೆ ಇಷ್ಟವಾಗಿ ಯಾವ ತರ ಡಿಸೈನ್ ಬೇಕು ಆ ತರ ಡಿಸೈನ್ ಉಡ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿ ಇನ್ನೊಂದು ಸೈಡ್ ಸಹ ಇನ್ನೊಂದು ಸೀರೆಯ ತುದಿಯನ್ನ ತೆಗ್ದ್ಬಿಟ್ಟು ಈ ಕಡೆ ಕಾಲ್ನ ಕೆಳಗಿಟ್ಬಿಟ್ಟು ನರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಳ್ಬೇಕು. ಈ ರೀತಿ ನೀಟಾಗಿ ನರಿಗೆಗಳನ್ನೆಲ್ಲ ಜೋಡ್ಸಾದ್ಮೇಲೆ ಆ ಪಾತ್ರೆಯ ಕಂಠ ಭಾಗ ಏನಿರುತ್ತೆ, ಆಮೇಲೆ ಇಲ್ಲಿ ಹೈಟು ಅಷ್ಟೇ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಕರೆಕ್ಟ್ ಆಗಿ ಸೀರೆಯನ್ನ ಕೆಳಗೆ ಹಾಕೊಂಡಿರ್ಬೇಕು ಟೇಬಲ್ ಮೇಲೆ. ಎಕ್ಸ್ಟ್ರಾ ಆಗುತ್ತೆ ಅಂದ್ರೆ ನೀವು ಹಾಗೇನೆ ಆ ಪಾತ್ರೆಯ ಒಳಗಡೆ ಏನಿರುತ್ತೆ ಕಂಠದೊಳಗೆ ಅಲ್ಲಿ ಹಾಕ್ಬಿಟ್ಟು ಒಂದು ಥ್ರೆಡ್ ಬೇಕಾದ್ರೆ ನೀವು ಕಟ್ಕೋಬಹುದು ಪಾತ್ರೆಯ ಕಂಠ ಭಾಗಕ್ಕೆ. ನಾನೇನ್ ಕಟ್ಟಿಲ್ಲ ಫ್ರೆಂಡ್ಸ್, ನೀವ್ ಬೇಕಾದ್ರೆ ಒಂದು ಕಟ್ಬಹುದು. ಆಮೇಲೆ ಸೆರಗ್ ಏನಿರುತ್ತೆ ನೋಡಿ ಅದನ್ನ ಮೇಲ್ಗಡೆ ಬಿಂದಿಗೆಯನ್ನ ಇಟ್ಟಿದ್ದೀನಿ ನಾನು. ಇಟ್ಬಿಟ್ಟು ಅದಕ್ಕೆ ಆಲ್ರೆಡಿ ಕೈಗಳನ್ನ ಫಿಕ್ಸ್ ಮಾಡಿ ಈ ರೀತಿ ಸಿಂಪಲ್ ಆಗಿ ಒಂದು ಬ್ಲೌಸ್ ಪೀಸ್ ಅನ್ನ ಕವರ್ ಮಾಡಿದೀನಿ. ಆಮೇಲೆ ಸೆರ್ಗ್ ಹಾಕ್ಬಿಟ್ಟು ಕೋಲಿನ ಮೇಲೆ ಸೆರ್ಗನ್ನ ಹಾಕ್ಬಿಟ್ಟು ಅಲ್ಲೂ ಸಹ ನೀಟಾಗಿ ನರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮ್ಗೆ ಸ್ಪ್ರೆಡ್ ಎಲ್ಲ ಆದ್ಮೇಲೆ ಈ ರೀತಿ ಬೇಕು ಅಂದ್ರೆ ಆ ಕೋಲ್ ಏನ್ ಹಾಕಿದಿರಿ ನೋಡಿ ನೀವು, ಕೋಲ್ ಮೇಲೆ ಸೀರೆಯ ಸೆರಗಿನ ಭಾಗವನ್ನು ಹಾಕಿದೀರಾ ಅಲ್ಲಿಗೆ ಬೇಕಾದ್ರೆ ಒಂದು ಸೇಫ್ಟಿ ಪಿನ್ ಅನ್ನ ಹಾಕ್ಬೋದು. ಆದಷ್ಟು ಈ ರೀತಿ ಬಿಂದಿಗೆಯ ಕಂಠ ಭಾಗ ಏನಿರುತ್ತೆ ನೋಡಿ ಅಲ್ಲೇ ತನಕ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅವಾಗ ಬಿಂದಿಗೆಯ ಕಂಠನು ಸಹ ಕಾಣೋದಿಲ್ಲ. ಈ ಕಾಲುಗಳನ್ನು ಎಡಗಡೆಯ ಕಾಲ್ನು ಸಹ ನೀಟಾಗಿ ನಿಮ್ಗೆ ಎಷ್ಟು ಯಾವ ತರ ಶೇಪ್ ಬೇಕು ನೋಡ್ಬಿಟ್ಟು ನಾನು ಕರೆಕ್ಟ್ ಆಗಿ ಅಲ್ಲಿಗೆ ಇಟ್ಬಿಟ್ಟು ಒಂದು ಸೇಫ್ಟಿ ಪಿನ್ ಅನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಮತ್ತೆ ಜಾರಬಾರ್ದು ಅನ್ನೋದಕ್ಕೋಸ್ಕರ ಒಂದು ಸೇಫ್ಟಿ ಪಿನ್ ಅನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೊಂಟದ ಭಾಗಕ್ಕೂ ಅಷ್ಟೇ ಒಂದು ಥ್ರೆಡ್ ಅನ್ನ ಕಟ್ಬಿಟ್ಟು ಆಮೇಲೆ ಸೊಂಟದ ಪಟ್ಟಿಯನ್ನ ಕಟ್ಕೊಳ್ಳಿ. ಆವಾಗ ನೀಟಾಗಿ ಶೇಪು ಫಸ್ಟ್ ದಾರದಿಂದ ಬಿಗಿಯಾಗಿ ಕಟ್ಟಿರ್ತಾರಲ್ವಾ ಅವಾಗ ಸೊಂಟದ ಶೇಪ್ ನೀಟಾಗಿ ಬರುತ್ತೆ. ಆಮೇಲೆ ನಿಮ್ಮ ಹತ್ರ ಇರುವಂತ ಸೊಂಟದ ಡಾಬು ಅಥವಾ ಪಟ್ಟಿ ಏನಿರುತ್ತೆ ಅದನ್ನ ಕಟ್ಕೋಬಹುದು. ಹಿಂದೆಗಡೆ ಸೆರಗು ಬೇಕಾದ್ರೆ ನೀವು ಈ ರೀತಿ ಪಕ್ಕ ಇಡಬಹುದು, ಬೇಡ ಅಂದ್ರೆ ನಿಮ್ಗೆ ಅದನ್ನ ಹಿಂದೆನು ಸಹ ಹಾಕ್ಬೋದು. ಆಮೇಲೆ ನಿಮ್ಮ ಹತ್ರ ಇರುವ ಒಡವೆಗಳನ್ನ ಏನಿದೆ ನೋಡಿ ಅದನ್ನೆಲ್ಲ ಹಾಕೊಂಡ್ಬಿಟ್ಟು ಆಮೇಲೆ ತೆಂಗಿನಕಾಯಿ ಮತ್ತೆ ಮುಖವಾಡ ಹೂವು ಏನಿಲ್ಲ ಇದೆ ನೋಡಿ ಅದನ್ನ ನೀವು ಅಲಂಕಾರ ಮಾಡ್ಕೋಬಹುದು. ಹೂವನ್ನ ಹಾಕ್ಬೇಕಾದ್ರೆ ಆದಷ್ಟು ಸಿಂಪಲ್ ಆಗಿ ಹಿಂದೆ ಈ ರೀತಿ ಏನಿರುತ್ತೆ ನೋಡಿ ಮೇಲೆ ತಲೆ ಭಾಗದಿಂದ ಈ ತರ ಕೈ ಆ ಕಡೆ ಈ ಕಡೆ ಆ ತರ ಹಾಕಿ ಅವಾಗ ನಿಮ್ಗೆ ನೀವು ಯಾವ ಡಿಸೈನ್ ಅಲ್ಲಿ ನೀವು ಸೀರೆಯನ್ನ ಉಡ್ಸಿರ್ತೀರೋ ಆ ಡಿಸೈನ್ ಕಂಪ್ಲೀಟ್ ಆಗಿ ಮುಂದಿನ ಭಾಗ ನೀಟಾಗಿ ಕಾಣುತ್ತೆ. ಈ ರೀತಿ ನೋಡಿ ಫೈನಲ್ ಆಗಿ ಯಾವ ರೀತಿ ಇತ್ತು ಅಂತ ಹೇಳಿ ಹತ್ರದಿಂದ ಇವಾಗ ತೋರಿಸ್ತಾ ಇದ್ದೀನಿ. ಈ ತರ ಸಿಂಪಲ್ ಆಗಿ ನಾನು ಮನೆಯಲ್ಲಿ ಉಡ್ಸಿದಂತ ಸೀರೆ ಡಿಸೈನ್ ಇವತ್ತಿನದು ಈ ತರ ಇತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.